ಸುಖೀ ಭವ. ಪ್ರಿಯ ರೈತ ಬಾಂಧವರೇ, ಎಲ್ರಿಗೂ ನಮಸ್ಕಾರ. ನಾವು ಕುಂದಾಪುರ ತಾಲೂಕಲ್ಲಿ ಇವತ್ತು ಒಬ್ಬರ ರೈತರಿಗೆ ನಮ್ಮ ವೆಸ್ಟೀಜ್ ಅಗ್ರಿ ಪ್ರಾಡಕ್ಟ್ಸ್ನ ಬಯೋಸ್ಟಿಮ್ಯುಲೆಂಟ್ ಪ್ರಾಡಕ್ಟ್ನ ರೆಕಮೆಂಡ್ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಇವತ್ತು ನಾವು 1000 ಗಿಡಕ್ಕೆ ಆರ್ಡ್ರ್ ಕೊಟ್ಟಿದ್ದರು. ಇವತ್ತು 1000 ಗಿಡಕ್ಕೆ ನಾವು ಯಾವ ರೀತಿ ಹಾಕೋದು, ಸ್ಟಾರ್ಟಿಂಗಲ್ಲಿ ಏನೆಲ್ಲ ಮಾಡ್ಕೋಬೇಕು ಅಂದರೆ ಇವಾಗ ಹೇಳ್ತಾ ಹೋಗ್ತೀನಿ. ನೋಡಿ, ಇವಾಗ ನಮ್ಮಲ್ಲಿ ಟೋಟಲಿ 6 ಥರ ಕ್ವಾಂಟಿಟಿನ ನಾವು ಕೊಟ್ಟಿದ್ದೀವಿ. ಟೋಟಲಿ ಅದರಲ್ಲಿ ಏನಪ್ಪ ಅಂದರೆ ಪ್ರೈಮರಿ ನ್ಯೂಟ್ರೆಂಟ್, ಸೆಕೆಂಡರಿ ನ್ಯೂಟ್ರೆಂಟ್, ಮೈಕ್ರೋ ನ್ಯೂಟ್ರೆಂಟ್ನ ಕೊಡ್ತಾಯಿದ್ದೀವಿ. ಏನು ಕೊಡ್ತಾಯಿದ್ದೀವಿ ಅಂದರೆ, ಒಂದು ಹರಳುದ್ರುತ್ತೈತೆ, ಅದ್ರ ಜೊತೆಗೆ ಒಂಬಾಳೆಗಳು ಡ್ರಾಪ್ ಆಗ್ತಾಯಿದೆ, ಅದ್ರ ಜೊತೆಯಲ್ಲಿ ಕೊಳೆ ರೋಗ ತುಂಬ ಇದೆ. ಆ ಒಂದು ಪ್ರಾಬ್ಲಮ್ಸ್ಗೆ ನಾವು ಈ ಒಂದು ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡಿದ್ದೀವಿ. ಸ್ನೇಹಿತರೆ, ಹಾಕೋದು ಹೆಂಗಪ್ಪ ಅಂದರೆ, ಸ್ಟಾರ್ಟಿಂಗಲ್ಲಿ ಈಗ ನಾವು 1000 ಲೀಟ್ರಿಗೆ ಈ ಟೋಟಲಿ ಏನಪ್ಪ ಅಂದರೆ ಇದರಲ್ಲಿ 5 ಬಿಂದಿಗೆನ ನಾವು ಟೋಟಲಿ ಇದರಲ್ಲಿ ನೀರು ಹಾಕ್ಕೊಂಡಿದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಪ್ರಾಡಕ್ಟ್ಸ್ನ ಹತ್ತತ್ರ 5 ಥರ ಕ್ವಾಂಟಿಟಿನ ನಾವು ಇದರಲ್ಲಿ ಎಲ್ಲ ಒಂದೇ ಸತಿ ಒಟ್ಟೆ ಟೈಮಲ್ಲಿ ಹಾಕಿದ್ದೀವಿ. ಹಾಕ್ಬಿಟ್ಟು ಆ ನೀರಲ್ಲಿ ಮಿಕ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಅಗೇನ್ ಈಗ ಇದರಲ್ಲಿ 200 ಲೀಟ್ರು ಬ್ಯಾರಲ್ಗೆ ನೀರನ್ನ ತುಂಬಿಸ್ಕೊಂಡಿದ್ದೀವಿ. ಇದರಲ್ಲಿ ಕದ್ರಿರ್ತಕ್ಕಂಥ ಔಷಧಿನ ಒಂದು ಕೊಡೋಣ ಮತ್ತೆ ಇದಕ್ಕೆ ಮಿಕ್ಸ್ ಮಾಡೋದು. ಇದನ್ನೇನು ಮಾಡಬೇಕಂದ್ರೆ 200 ಗಿಡಕ್ಕೆ ಅಂದರೆ 200 ಗಿಡಕ್ಕೆ ಹಾಕ್ಕೊಂಡು ಬರೋದು. ನೆಕ್ಸ್ಟ್ ಅಗೇನ್ ಇನ್ನೊಂದು ಕೊಡೋಣ ಇನ್ನೊಂದು ಬ್ಯಾರಲ್ಗೆ ಹಾಕ್ಕೊಳ್ಳೋದು. ಇದರಲ್ಲಿ ಔಷಧಿ ಮಿಕ್ಸ್ ಮಾಡಿರೋದನ್ನ ಒಂದು ಕೊಡ ತುಂಬಿಕೊಂಡು ಮತ್ತೆ 200 ಲೀಟ್ರ್ ಮಿಕ್ಸ್ ಮಾಡ್ಕೊಂಡು 200 ಗಿಡಕ್ಕೆ ಹಾಕೊಂಬರೋದು. ಈ ರೀತಿ 5 ಕೊಡಪಾನ ಟೋಟಲಿ 1000 ಗಿಡಕ್ಕೆ ಈ ಥರ. ಈಗ ಹಾಕೋ ಹೆಂಗಪ್ಪ ಅಂದರೆ, ನೋಡಿ ಹಾಕೋದು ಹೆಂಗೆ ಅಂದರೆ, ಇಲ್ಲಿ ಹೋಲ್ ಮಾಡ್ಕೋಬೇಕು ಈ ರೀತಿ. ಈಗ ಆಲ್ರೆಡಿ ಇಲ್ಲಿ ಮಾಡಿದ್ದಾರೆ ರೈತರು, ನೋಡ್ಬೋದು ನೀವು. ಈ ಕಡೆ ಒಂದು ಹೋಲ್ ಮಾಡಿದ್ದಾರೆ ಮತ್ತು ಈ ಕಡೆ ಒಂದು ಹೋಲ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಮಣ್ಣು ಇರೋದ್ರಿಂದ ಇಲ್ಲಿ ನಾವು ಫ್ರೀಯಾಗಿರಲಿ, ಒಂದು ಹೋಲಲ್ಲಿ ಒಂದು ಬೇರು ಸಿಗಬೇಕು, ಯಾವುದಾದ್ರೂ ರೂಟ್ಸು ಅಂದರೆ ಚಿಕ್ಕ ಬೇರು, ತಂತು ಬೇರು ಸಿಗಬೇಕು. ಈ ತಂತು ಬೇರಲ್ಲಿ ಈ ಕಡೆ ಅರ್ಧ ಲೀಟ್ರ್ ಹಾಕಬೇಕು, ಈ ಕಡೆ ಅರ್ಧ ಲೀಟ್ರ್ ಹಾಕಬೇಕು. ನೆಕ್ಸ್ಟು ಏನಪ್ಪ ಅಂದರೆ ಅದಾಯಿತು. ಮತ್ತು ಇಲ್ಲಿ ನಮ್ಮ ಒಂದು ಗ್ರಾನ್ಯಲ್ಸು, ಯೂಮಿಕ್ ಗ್ರಾನ್ಯಲ್ಸ್ ಅಂತ ಹೇಳಿ, ಇದು ಈಲ್ಡನ್ನ ಜಾಸ್ತಿ ಮಾಡಲಿಕ್ಕೆ, ಭೂಮಿಯಲ್ಲಿ ಪೋರಸ್ ಉತ್ಪತ್ತಿ ಮಾಡಲಿಕ್ಕೆ, ಎರೆಹುಳ ಸಂತಾನೋತ್ಪತ್ತಿನ ಜಾಸ್ತಿ ಮಾಡಲಿಕ್ಕೆ, ಅದ್ರ ಜೊತೆಗೆ ಭೂಮಿನ ಫುಲ್ ಹ್ಯೂಮಸ್ ಮಾಡಲಿಕ್ಕೆ ಎಲ್ಪ್ ಆಗುತ್ತೆ. ಮತ್ತು ಗಿಡ ಯಾವಾಗಲೂ ಎನಿ ಟೈಮ್ ಗ್ರೀನಿಶ್ ಆಗಿರುತ್ತೆ. ಗಿಡದಲ್ಲಿ ಚೆನ್ನಾಗಿ ಯಾವಾಗಲೂ ಎನಿ ಟೈಮ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಂದು ಚೆನ್ನಾಗಾಗುತ್ತೆ. ಟೋಟಲಿ ಎಷ್ಟೇ ಮಳೆ ಬಂದ್ರೂ ಕೂಡ ಗಿಡ ಯಾವಾಗಲೂ ಬ್ಲಾಕ್ನೆಸ್ ಇರುತ್ತೆ. ಆ ಒಂದು ಗಿಡ ಯಾವುದೇ ರೀತಿ ಒತ್ತಡಕ್ಕೆ ಸಿಲ್ಕಲ್ಲ. ಮತ್ತು ಏನಾದರೂ ಅಕಸ್ಮಾತ್ ಜಾಸ್ತಿ ಶೀತ ಆದಾಗ, ಒತ್ತಡ ಆದಾಗ ಗಿಡ ಯಾವುದೇ ರೀತಿ ಟ್ರೆಸ್ನ ತೊಗೊಳ್ಳೋದಿಲ್ಲ, ಅಂದರೆ ವೀಕ್ ಆಗೋದಿಲ್ಲ. ಅದು ಎಷ್ಟು ಪವರ್ಫುಲ್ಲಾಗಿ ಕಾಣುತ್ತೆ ಅಂದರೆ ಆಕ್ಟಿವ್ ಆಗಿರುತ್ತೆ ಎನಿ ಟೈಮ್ ಈ ಗೊಬ್ಬರನ ಕೊಡೋದ್ರಿಂದನ. ಅದ್ರ ಜೊತೆಗೆ ಇನ್ನೂ ಒಂದು ಪಾಕೆಟ್ನ ಮಿಕ್ಸ್ ಮಾಡಿದ್ದೀವಿ, ಅಗ್ರಿ ಅಕ್ವಾಜೆಲ್ ಅಂತ ಹೇಳಿ. ಇದು ಟೋಟಲಿ ವಾಟ್ರ್, ಇದ್ರ ಕೆಪಾಸಿಟಿ ಏನಪ್ಪ ಅಂದರೆ 50% ವಾಟ್ರನ್ನ ಕಡಿಮೆ ಮಾಡುತ್ತೆ, 50% ಗೊಬ್ಬರನ ಕಡಿಮೆ ಮಾಡುತ್ತೆ. ಅಂದರೆ ಜಾಸ್ತಿ ಕೊಡೋ ಜಾಗದಲ್ಲಿ ಕಡಿಮೆ ಕೊಟ್ಟರು ಸಹ ಕೆಲಸನ ಮಾಡುತ್ತೆ. ಮತ್ತು ಜಾಸ್ತಿ ಶೀತ ಆಯಿತು, ನೀರು ಜಾಸ್ತಿ ಆಯಿತು ಅಂದರೆ ಆ ನೀರನ್ನ ಮತ್ತೆ ಡ್ರೈ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಅಕಸ್ಮಾತ್ ಡ್ರೈ ಇದೆ ಭೂಮಿ, ನೀರಿಲ್ಲ ಅಂದರೆ ತಿಂಗಳಲ್ಲಿ 2 ಟೈಮ್ ನೀರು ಕೊಟ್ಟರು ಸಾಕು, ಆ ತೋಟನ ಉಳಿಸ್ಕೋಬೋದು, ಅಷ್ಟೊಂದು ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಈಲ್ಡಿಗೆ ಕೂಡ ಎಲ್ಪ್ ಮಾಡ್ತಕ್ಕಂಥ ಕೆಲಸ ಇದು ಮಾಡುತ್ತೆ. ಇದ್ರ ಬಗ್ಗೆ ಹೇಳೋಕೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ಜಸ್ಟ್ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಅಂತೇಳಿ ಹೇಳ್ತಾ ಇರೋದು. ಈ ರೀತಿ ನಾವು ಮಾಡಿಸಿರ್ತಕ್ಕಂಥ ಒಂದು ಮೆಥಡು, ಇದನ್ನು ಯಾರೆಲ್ಲ ಫಾಲೋ ಮಾಡ್ತೀರಾ, ಇದನ್ನು ಯಾರೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ನಿಮಗೆ ಹೆಚ್ಚು ಇಳುವರಿ ಬೇಕು, ರೋಗ ಯಾವುದಾದ್ರೂ ಇರಬಾರ್ದು ನಮ್ಮ ತೋಟದಲ್ಲಿ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೊಡ್ತಾರೆ. ಅಥವಾ ನಿಮ್ಮ ತೋಟದಲ್ಲಿ ಹೆಚ್ಚು ರೋಗ ಇತ್ತು ಅಂದರೆ ನಿಮ್ಮ ತೋಟಕ್ಕೆ ವಿಸಿಟ್ ಬಂದು ಅದಕ್ಕೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ರೈತರು ಬಾಂಧವರೇ. ಅನ್ನದಾತ ಸುಖೀ ಭವ.